ನಿನ್ ಮಾತ್ ಕೇಳು. ಕೃಷಿಯಲ್ಲಿ ಅಮ್ಮ, ನಾನ್ ಸೂರ್ಯ ಅಂಕಲ್ ಜೊತೆ ಮಾತಾಡ್ತೀನಿ. ನಾನು ಇಲ್ಲೇ ಇರ್ತೀನಿ. ನಿನ್ನ ಅಮ್ಮ ಅಂತ ಕರೆಯಲ್ಲ, ಆಂಟಿ ಅಂತ ಕರಿತೀನಿ. ಯಾಕೋ ನೀನು ಈ ತರ ಹಿಂಸೆ ಕೊಡ್ತಿದ್ಯಾ? ಹೋಗು ಹೋಗು. ಹೋಗು ಅಂತ ಹೇಳ್ತಿಲ್ವಾ? ರೋಹಿಣಿ ಅವ್ರೆ, ಏನ್ ಮಾಡ್ತಿದ್ದೀರಾ ನೀವು? ಬಾ ಕ್ರಿಶ್, ನಿಮ್ಗೇನು ಆಗಿಲ್ಲ ಅಲ್ವಾ? ಯಾಕೆ ಚಿಕ್ಕ ಹುಡುಗನ್ ಮೇಲೆ ಕೈ ಮಾಡ್ತಿದ್ದೀರಾ? ನೀನವ್ರೆ ಕೂಗಾಡ್ಬೇಡಿ, ಅವ್ರು ಮಲ್ಕೊಂಡಿದ್ದಾರೆ. ಅವ್ರು ಮಲ್ಕೊಳ್ಳಿ. ಇವನೇನ್ ಮಾಡ್ದಂತ ಇವ್ರ ಮೇಲೆ ಕೈ ಮಾಡಿದೆ ಅನ್ನೋದನ್ನ ಹೇಳಿ. ನಾನು ಹೊಡಿಲಿಲ್ಲ ಮೀನಾ. ಸುಳ್ಳು ಹೇಳ್ಬೇಡಿ ರೋಹಿಣಿ ಅವರೇ, ನೀವ್ ಅವನ್ನ ಹೊಡೆದಿದ್ನ ನಾನ್ ನೋಡ್ದೆ. ನೋಡಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಿಮ್ಗೆ ನಮ್ಮೇಲೆ ಕೋಪ ಇದ್ರೆ ನಮ್ಮೇಲೆ ತೋರ್ಸಿ, ಅದನ್ ಬಿಟ್ಟು ಈ ಚಿಕ್ಕ ಹುಡುಗನ್ ಮೇಲೆ ತೋರ್ಸ್ಬೇಡಿ. ನಿಜ ಹೇಳ್ತಾ ಇದ್ದೀನಿ ಮೀನಾ, ನಾನು ನೀಗ್ ಹೊಡಿಯಲಿಲ್ಲ. ಸುಳ್ಳು ಹೇಳ್ಬೇಡಿ ರೋಹಿಣಿ ಅವರೇ, ನೀವು ಹೊಡ್ತಿದ್ದು ನಾನೇ ನೋಡ್ದೆ ಅಂತ ಹೇಳ್ತಾ ಇದೀನಲ್ವಾ? ಏನೇ ನಿಂತ್ಕೊಂಡು ಮಾತಾಡ್ಕೊಂಡು ಏನಾಯ್ತು? ನೋಡಿ, ರೋಹಿಣಿ ಅವರು ಕೃಷ್ಣ ಹೊಡೆದ್ರು, ಅದನ್ನ ಹೇಳಿದ್ರೆ ಒಪ್ಕೊಂತಾನೆ ಇಲ್ಲ. ಕೃಷಿ ಹೊಡೆದ್ರು? ಯಾಕ್ರಿ? ಯಾಕೆ ಹೊಡೆದಿದ್ದು? ಸೂರ್ಯ ಅವ್ರೆ ಪ್ಲೀಸ್ ಕಿರ್ಚ್ಬೇಡಿ, ಅವ್ರು ಮಲ್ಕೊಂಡಿದ್ದಾರೆ. ರಂಗ ಸ್ವಾಮಿ ಅವನು ದಿಮ್ಮರಂಗದ ಬಗ್ಗೆ ಮಲ್ಕೊಂಡ್ಬಿಡೋದಕ್ಕೆ ಅವ್ನು ಡಿಸ್ಟರ್ಬ್ ಮಾಡ್ಬಾರ್ದ ಅವನ್ನ? ನಾನೇ ಬಂದು ಎಬ್ಬಿಸ್ಬಿಡ್ತೀನಿ. ಹೆಂಗ್ ಮಾಡಿದೆ ಕಡಿಕೆ ಅಂತ ಜನ ಎಬ್ಬಸ ಅವನ್ನ. ಇವನ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸು ಲೆಫ್ಟ್ಸು ಕೊಟ್ಟಿದ್ದು ಹೇಳಿ ಮೊದ್ಲು ಅದನ್ನ. ಸೂರ್ಯ ಅವರೇ, ನಾನು ಅವಳಿಗೆ ಹೊಡೆದಿಲ್ಲ. ನೀನ್ ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬೇಕಾದ್ರೆ ಇವನನ್ನೇ ಕೇಳಿ ನಾನು ಹೊಡೆದ್ನ ಅಂತ. ಕೃಷು, ಆಂಟಿ ನಿನ್ ಹೊಡೆದ್ರೇನ? ಧೈರ್ಯವಾಗಿ ಹೇಳು. ಇಲ್ಲ ಅಂಕಲ್, ಆಂಟಿ ನನ್ನ ಹೊಡಿಲಿಲ್ಲ. ನಂಗೆ ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಇವ್ರ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ನೋಡಿದ್ರಾ, ಈ ಮನೇಲಿ ಏನೇ ಆದ್ರೂ ಸುಮ್ನೆ ನನ್ ಮೇಲೆ ಕೂಗಾಡ್ತೀರಾ. ನಂಗೆ ನಿದ್ದೆ ಬರ್ತಾ ಇದ್ದ, ನಾನು ಹೋಗಿ ಮಲ್ಕೊಂತೀನಿ. ಯಾನೆ ನೀನು ಅವನೇ ಹೊಡಿಲಿಲ್ಲ ಅಂತ ಹೇಳ್ತಾ ಇದಾನಲ್ಲ. ಬಾ ಹೋಗ್ ಮಲ್ಕೊಳ್ಳೋಣ ನಡಿ. ಬಾರಪ್ಪ ಕೃಷು, ಬಾಯ್ಲಿ. ಗುಡ್ ಬಾಯ್. ನೀನು ಹಂಗೆಲ್ಲ ಬರ್ಬಾರ್ದು, ನಾನ್ ಎಬ್ಬಿಸ್ಬೇಕು ತಾನ ನೀನು. ಕೃಷು, ನೀನು ನಿದ್ದೆ ಬರಿಲ್ಲ ಅಂದ್ರೆ ನನ್ನ ಎಬ್ಬಿಸ್ಬೇಕಿತ್ತು ಕಣ. ಯಾಕೆ ಹೋಗಿ ಹೋಗಿ ಆ ಪೌಡ್ರ್ ಮನ್ನ ಎಬ್ಬಿಸ್ದೆ ನೀನು? ಮೀನಾ ಬಿಡೆ ನೀನು. ಪೌಡ್ರ್ ಹೊಡೆದಿಲ್ಲ ಅಂತ ಇವನೇ ಹೇಳದ್ನಲ್ಲ. ನಿನ್ ಕಣ್ಣಿಗೆ ತಪ್ಪ ಕಾಣಿಸಿರ್ಬೋದು ಅಷ್ಟೇ. ಇಲ್ಲ ರೀ, ಕೃಷ್ಗೆ ನಾನು ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅವ್ರ ಹತ್ರ ಹೇಳಿದ್ನಂತೆ. ಅದಕ್ಕೆ ಅವರು ನನ್ ಸಮಾಧಾನ ಮಾಡ್ತಿದೆ ಅಂತ ನನ್ನ ಹತ್ರ ಹೇಳಿದ್ರು. ಹಂಗ ಹೇಳಲ್ಲ ಅವನು. ಲೇ ಕೃಷು, ನೀನ್ ಹಂಗ ಹೇಳಿದ್ದೇನ? ನಿಂಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ವಾ? ನಿಂಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ನಮಗ್ ತಾನೇ ಹೇಳ್ಬೇಕು. ಅವ್ರ ಹತ್ರ ಏನಕ್ಕೆ ಹೇಳಿದೆ? ಇಲ್ಲ ಆಂಟಿ, ಅಜ್ಜಿ ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದೆ. ಏನ್ರಿ ಇದು? ಇವ್ರು ನೋಡಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ. ರೋಹಿಣಿ ಅವರು ಬೇರೆನೆ ಹೇಳ್ತಿದಾರಲ್ಲ. ಪೌಡ್ರಮ್ಮಂಗೆ ನೀನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸತ್ತೆ ಕಣೆ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಇವನನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬಿಟ್ರೆ ಅತ್ತೆ ಮನ್ಸಲ್ಲಿ ಅವಮ್ಮನ ಒಳ್ಳೆವಳಾಗಿ ಹೋಗ್ತೀನಿ ಅನ್ನೋ ಇರಾದೆಗಳು ಅವಮ್ಮನ್ಕ. ಅದಕ್ಕೆ ಇವನನ್ನ ಹೊರಗ್ ಕಳಿಸೋ ಐಡಿಯಾಗಳು. ನೀನೇನು ಯೋಚನೆ ಮಾಡ್ಬೇಡ ಕಡೆ. ನೋಡು, ನಮ್ಮನ್ನ ಮೀರಿ ಇವನನ್ನ ಇಲ್ಲಿಂದ ಯಾರು ಆಚೆ ಕಳ್ಸಕ್ ಆಗೋದಿಲ್ಲ. ಡೋಂಟ್ ಬರಿ ಮಾಡ್ಕೋಬೇಡ ನೀನು. ಬರ್ಕೊಂಬಮ್ಮ ಪ್ಲೇಸ್ ನಿದ್ದೆ ಬರ್ತಾ ಇದ್ರಿ. ಬಾರ ಹೋಗೋಣ. ಮೀನಮ್ಮ ಬಾರಿ, ಈ ಕಡೆ ಖಾಲಿ ಇದೆ, ನೀನ್ ಈ ಕಡೆ ಬರುವಂತ. ಸುಮ್ಮನೆ ಬಾಯ್ ಮುಚ್ಕೊಂಡ್ ಬಿಟ್ಕೊಡ್ರಿ. ಕಿವಿ ಮುಚ್ಕೊಳಪ್ಪ, ನೀನ್ ಅದೆಲ್ಲ ಕೇಳಿಸ್ಕೋಬಾರ್ದು. ಪಾಚ ಮನಸ್ತಾ ಇದೀನ್ ಕಡೆ. ಬಾ ನೀನು ನೋಡ್ಕೋ.
ಅದ್ ಬಿಡ್ರಿ, ಏನ್ ಮಾಡಕ್ ಹೋದ್ರು ಒಂದಷ್ಟು ಸಮಸ್ಯೆ, ಇನ್ನೊಂದಷ್ಟು ಗೊಂದಲ. ಸಾಲದಕ್ಕೆ ಪೀಡೆ ಪಿಶಾಚಿಗಳೆಲ್ಲ ಭರತನಾಟ್ಯ ಆಡೋ ಜಾಗಕ್ಕೆ ಬಂದು ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಾಯ್ತು. ಆಗಾಗ ಹೀಗೆಲ್ಲ ಆಗತ್ತೆ ಶಾಂತಿ. ಎಲ್ಲ ನೋವನ್ನು ಅನುಭವಿಸಕ್ಕೆ ಮನಸ್ಸು ಸಿದ್ಧವಾಗಿರ್ಬೇಕು ಕಣೆ. ನಮ್ DVG ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ದೃಷ್ಟಿಗತ ಗೋಚರವು ಸೃಷ್ಟಿಯೊಳು ತುಂಬಿರುವುದು, ನಿಷ್ಠೆಯಿಂದ ನೀನದನ್ನು ಅನುಭವಿಸಬೇಕಷ್ಟೇ. ನಿನ್ನದದು ಸ್ಪಷ್ಟ ಅನುಭವ ಒಂದಿಷ್ಟೂ ಬೇಳರು ಯಾರು, ತುಷ್ಟಿಯಿಂದ ಅದನ್ನು ಅನುಭವಿಸು ಮಂಕುಮನವೇ ಅಂತಾರೆ. ದೃಷ್ಟಿ ಕಾಣದೇ ಇರುವಂತ ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ಸೃಷ್ಟಿನಿ ಕಾಣದೇ ಇರೋ ಹಾಗೆ ಬಚ್ಚಿಟ್ಟಿದ್ದಾನೆ ಆ ಪರಮಾತ್ಮ. ಯಾವ್ಯಾವ ಕಾಲಕ್ಕೆ ಅದೇನೇನ್ ಆಶ್ಚರ್ಯಗಳನ್ನ ವಿಸ್ಮಯಗಳನ್ನ ಕೊಡ್ತಾನೋ ಆ ಭಗವಂತ ಗೊತ್ತಿಲ್ಲ, ಅನುಭವಿಸ್ಬೇಕು ಅಷ್ಟೇ. ನಿಜವಾಗ್ಲು ಅದೇ ನಮ್ ಭಾಗ್ಯನೂ ಕಣೆ. ಆ ಆಶ್ಚರ್ಯದ ಬಗ್ಗೆ ಅನುಭವ ಪಡೆದವರು ಯಾರು ಅದನ್ನ ಹೀಗೆ ಅಂತ ಹೇಳಕ್ಕೆ ಆಗಲ್ಲ. ನಮಗೆ ಅದು ಅನುಭವ ಆದಾಗಲೇ ಅದು ನೋವಾಗ್ಲಿ ನಲಿವಾಗ್ಲಿ ನಮ್ಮ ಅನುಭವಕ್ಕೆ ಬರೋದು ಗೊತ್ತಾಗೋದು. ಬಾರ ಬಾರ ಬಂಗಾರ ಬಾರಪ್ಪ, ಏನು ನನ್ಕೊಂಡ ನನ್ನೇನಾದ್ರೂ ಅಜ್ಜಿ ಗಿಜ್ಜಿ ಅಂದ್ರೆ ಮಜ್ಜಿಗೆ ಉಳಿಯಲ್ಲ ತಿಂದು ನಂಗೆ ಕಡ್ದಾಕ್ಬಿಡ್ತೀನಿ. ಆಯ್ತು ಆಂಟಿ ಅಂತ ಕರಿತೀನಿ ಬಿಡಿ. ಅದಂತಾನೆ ಯಾಕೆ ಕರಿಬೇಕು ನೀನು? ನೋಡು, ನಿನ್ನ ವ್ಯವಹಾರ ಏನಿದ್ರು ಇಲ್ಲಿದಾರಲ್ಲ ಇವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಆಯ್ತು ಬಿಡೆ, ಇನ್ನು ಕೋಪನೆಲ್ಲ ಪಾಪ ಮಗುತ್ವ ಯಾಕೆ ತೋರಿಸ್ತೀಯ? ಏನೇ ಕ್ರಿಶ್, ಓದೋದೆಲ್ಲ ಮುಗಿತಪ್ಪ? ಅಯ್ಯೋ, ನೀನು ಡ್ಯಾನ್ಸ್ ಬೇರೆ ಕಲಿತೀನೋ ಕಂದ? ಬಂದ್ಬಿಡು ಅಪ್ಪಣ್ಣ, ನನಗ್ ಬೇರೆ ಏನೂ ಕೆಲ್ಸ ಇಲ್ಲ ನೋಡು, ನಿನಗೆ ಡ್ಯಾನ್ಸ್ ಬೇರೆ ಹೇಳ್ಕೊಡ್ತೀನಿ. ಬಂದಿದ್ದಾರಲ್ಲ ಸಕ್ರೆ, ಹೇಳ್ಕೊಡು. ಏ ಅದನ್ನೆಲ್ಲ ಹೇಳ್ಕೊಟ್ಟು ಇವ್ರ ಕೈಲಿ ಮಾಡಕ್ಕಾಗಲ್ಲ, ಅದೆಲ್ಲ ರಕ್ತದಲ್ಲೇ ಬಂದಿರ್ಬೇಕು. ರಕ್ತದಲ್ಲಿ ಬರೋದು ಪಾಸಿಟಿವ್ ನೆಗೆಟಿವ್ ಶುಗರ್ BP ಅಂತ ಒಂದಷ್ಟು ಗುಣಗಳು. ಈ ಡ್ಯಾನ್ಸು ಸೈನ್ಸು ಎಲ್ಲ ರಕ್ತದಲ್ಲೇ ಬಂದ್ಬಿಟ್ಟಿದ್ರೆ ಸ್ಕೂಲು ಕಾಲೇಜ್ಗಳಿಗೆ ಯಾಕೆ ಹೋಗ್ಬೇಕಾಗಿತ್ತು ನಾವುಗಳು? ಡ್ಯಾನ್ಸ್ ಕಲಿತೀನಿ ಅಂತ ಬಂದವ್ರು ಡ್ಯಾನ್ಸ್ ಹೇಳ್ಕೊಡ್ಬೇಡ ನೀನು, ಬೇರೆ ಬರೋರು ಡ್ಯಾನ್ಸ್ ಹೇಳ್ಕೊಡು. ಏ, ಪದೇ ಪದೇ ಅದನ್ನೇ ಹೇಳ್ಬಿಡ ಕೊಡು ನೀನು. ಕೂಗಾಡ್ಬೇಡ ಕಣೆ, ಸುಮ್ಮನೆ ಗಲಾಟೆ ಮಾಡು. ಒಂದೆರಡು ಸ್ಟೆಪ್ ಹೇಳ್ಕೊಡೆ ಮಗುಗೆ. ಏನಿವಾಗ? ನಾನ್ ಹೇಳ್ಕೊಡಲ್ಲ ರೀ, ಅವ್ರಿಗೆ ಕಲಿಯಕ್ಕೂ ಬರಲ್ಲ. ಅಲ್ವೇನ ನಮ್ ಕೃಷ್ಣ ಸಾಕತ್ತ ಡ್ಯಾನ್ಸ್ ಮಾಡ್ತಾನೆ. ಹ್ಞೂ ಕಣೆ, ಮೊನ್ನೆ ಸ್ಕೂಲಲ್ಲಿ ಕಲ್ಚರ್ ಪ್ರೋಗ್ರಾಮ್ ಅಲ್ಲಿ ನೋಡ್ದೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಅಯ್ಯೋ 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 ಕರ್ಮವೇ. ನೋಡೆ ಶಾಂತಿ, ಯಾಕೆ ಅದೇನೋ ಅಯ್ಯ ಅಯ್ಯೋಯ್ಯೋ ಕರ್ಮ ಅಂತೆಲ್ಲ ಅಂದ್ಕೊಂಡು. ಕೃಷ್, ಕುಡಿಯ ನೀನು, ಕುಡಿಯ ನೀನು ಹೇಳ್ತೀನಿ. ಹಾಡು ಯಾವ ಹಾಡ್ಬೇಕು ಹೇಳಪ್ಪ? ಪವರ್ ಸ್ಟಾರ್ ಹಾಡು, ಪವರ್ಫುಲ್ ಸಾಂಗ್. ಏ ರವಿಗಾನ್, ಆಕ ಒಂದ್ ಕುಣಿತಾನೆ. ಸಾಂಗಕ್ಕ ಸಾಂಗಕ್ಕ ಸಕ್ರೆ ಬಾ ಸಕ್ರೆ. ಹೋಗೋ ಸುಮ್ನೆ. ಅಯ್ಯಪ್ಪ ಅಂದ್ರೆ ಬರ್ಬೇಕು ಸಕ್ರೆ. ಬಾರಿ ಕಡೆ ಸಕ್ರೆ, ಬಾ ಬಾರೆ ಬಾರೆ. ಏಯ್ ಬಿಡು. ಅದು ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ 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 ಡ್ಯಾನ್ಸ್. ಈಗೇನ್ರಿ ನೀವು ಯುದ್ಧದ ಸೇರ್ಕೊಂಡು ಸುಮ್ಮನೆ ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು. ಸೀಟಿ ಹೊಡೆದು ಕಂಡ ಚಿತ್ರ ಬಬ್ರು ವಾಹನ, ಆಕಾಶವಾಣಿಯಲ್ಲಿ ಆನಂದ ಸಂಘ ಕೇಳಿ ಟುವಿ ಟುವಿ ಅಂತ ಶುರು ಮಾಡ್ದೆ ಡ್ಯಾನ್ಸನ್ನ. ನಗ್ನತ್ತ ಲೈಫು ಸಿಲ್ವರ್ ಜುಕುಲೆ. ಯಾರು ಸ್ವಾಮಿ?
ಯಾರು ತಾವು? ಇಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾನೆ ಶಾಂತಿ. ಯಾವಳು? ಮುದ್ದೆ ನುಂಗಕ್ ಆಗ್ಬಿಡ್ಬಾರ್ದು, ಹಂಗೆ ಗಂಟಲ ಕಿವುಚ್ ಬಿಡ್ತೀನಿ. ಯಾರೇ ನೀನು? ನನ್ನನ್ನ ಯಾವಳು ಇವಳು ಅಂತ್ಯಾ? ಏಯ್ ನೀನ್ ಯಾರೇ? ನೀನ್ ಯಾರು ಅಂತ? ಇರು ಶಾಂತಿ, ಸುಮ್ಮನೆ. ಓ ನೀನೇನ ಶಾಂತಿ? ನಮ್ಮ ಹೊಟ್ಟೆ ಉರಿತಾ ಇದೆ, ನಿಂಗ್ ಒಳ್ಳೇದಾಗತ್ತಾ? ಏನ್ರಪ್ಪ ವಿಷಯ ಏನು ಅಂತ ಹೇಳಿದೆ ಬಾಯಿ ಬಂದಾಗ ಮಾತಾಡ್ತಿದ್ರಲ್ಲ, ಸರಿಯಲ್ಲ ಇದು, ಸರಿಯಲ್ಲ. ಒಂದು ವಿಷಯ ಏನು ಅಂತ ಹೇಳಿ. ಏನಿದೆ ಸರ್? ಏಯ್ ಕರ್ಕ ಬರ ರತಿನ. ಹಲೋ, ಯಾರ್ ನೀವೆಲ್ಲ ಅಂದೆ? 5 ಡಿಗ್ರಿ ಮನೋಜ, ಫೇಮಸ್ ಬಿಸ್ನೆಸ್ ಮ್ಯಾನ್ ಇರೋ ಮನೆ ಇದು. ಏನಾದ್ರೂ ಮಾತಾಡ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೊಂಡು ಮನೆ ಒಳಗಡೆ ಬರಬೇಕು. ಈ ಕಿಟಕಿ ತೆಗೆದಿದ್ದಾಗ ಸೊಳ್ಳೆ ಒಳಗ್ ನುಗ್ದಂಗೆ ಬಾಗ ತೆಗೆದಿದೆ ಅಂತ ಒಳಗ್ ನುಗ್ತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಂತ? ನನ್ನ ಮಗರೇ ಒಮ್ಮೆ ಇಟ್ರೆ ಇನ್ನದ ಒಂದೇ ಡಿಚ್ಚೆ ರಾಜ ಹಿಂದೆ ಹೋಗ್ತಾರೆ. ನೋಡ್ರಿ ಮಿಸ್ಟರ್, ವಿಷಯ ಏನು ಅಂತ ಹೇಳಿ. ಸುಮ್ಮನೆ ಕೈಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ರಿ ವಿಷಯ ಹೇಳೋದು? ಡ್ಯಾನ್ಸ್ ಮಾಡಿ ಮೆಡ್ಲ್ ತಗೋಬಾ ಅಂತ ಮಗನ್ ಕಳ್ಸಿದ್ರೆ ಮೊದ್ಲು ತಗೋಸ್ಕೊಂಡ್ ಬಂದಿದ್ದಾಳ್ರಿ. ಇವ್ನ ಡ್ಯಾನ್ಸ್ ಮಾತಾಡ್ತಾ ಇಲ್ಲ ವ್ಯವಹಾರ. ಬಾಯಿ ಬಾಯಿ ಬಂದಿದ್ದೆಲ್ಲ ಮಾತಾಡಿದ್ರೆ ಸುಮ್ಮನಿಲ್ಲ ನೋಡು. ಏನ ಮಾಡ್ತೇ ಯಜಮಾನ? ಏಯ್ ತಗದೆ ಒಂದು ಪಿಟ್ಟ ಅಂದ್ರೆ ನಡ ಯಾವಂಗ ತೆಗೆದು ಬಿಡುದಿಲ್ಲ, ಯಾವಂಗ ತೆಗೆದು ಬಿಡಿದ ನಿಮ್ ಮಗನೇ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀನಿ ಅಂತೀರಲ್ಲೇ ನೀನು. ಒಬ್ಬನೇ ಹೊಸದಾದ ಆಚೆ ಹೋಗೋದಿನ ನೋಡ್ತೀರನ್ರೋ ನಾನ್ ಮಕ್ಳ. ಬಾಯ್ ಮುಚ್ಕೊಂಡು ನಿಂತ್ಕೊಡೇ. ಎಂದತ್ತರು ನಾವು ಅತ್ತ ನಮಗ್ ಗೊತ್ತು, ನಿನ್ನ ಗೊತ್ತೇನಲ್ಲ. ಎತ್ತಿದ್ಯೇನೋ? ಏಯ್ ಮಗಳು ಗೊತ್ತೇ ಸಾಕಿದ್ಯೇನೋ ನಾಯಿ? ಮಾತು ಸರಿಯಾಗಿ ಬರ್ಬೇಕು. ನಿಮ್ ಮಗಳಿಗೆ ಅನ್ಯಾಯ ಆಗಿದೆ ನಿಜ, ಆದ್ರೆ ಅದನ್ನ ಕೇಳಕ್ ಒಂದ್ ರೀತಿ ಇದೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಪೊಲೀಸರನ್ನ ಕರ್ಸ್ಬೇಕಾಗತ್ತೆ. ಕರ್ಸಗೋರು ನಾವು ಮಾತಾಡ್ತೀವಿ. ಡ್ಯಾನ್ಸ್ ಕಲಿಗಂತ ನನ್ ತಂಗಿನ ಕಳ್ಸಿದ್ರೆ ಅವ್ಳ ಜೀವನ ಹಾಳು ಮಾಡ್ಬಿಟ್ಟೆ. ಮದ್ವೆ ಇಲ್ಲ, ಮದುವೆ ಆಯ್ತಲ್ಲ, ಗರ್ಭಿಣಿ ಹಾಕೊಂಡಿದ್ದಾರೆ. ಅವ್ನ ಯಾವನು ಇವ್ ಸ್ಕೂಲ್ನಲ್ಲಿ ಕುಡಿಯಕ್ ಬರೋನ್ ಮಾಡಿರೋ ಪದ್ಧತಿ ಇದು. ಅಲ್ರಿ ಅವನ ನಿಮ್ ಹುಡುಗಿ ಜೀವನ ಹಾಳು ಮಾಡಿದ್ರೆ ಅದರಿಂದ ಮತ್ತೆ ಹೇಗೆ ಕಾರಣ ಆಗ್ತಾರೆ? ಅನಾಹುತ ಆಗಿರೋದೆ ನಿಮ್ ಮತ್ತೆ ನಡೆಸ್ತಾ ಇರೋ ಸ್ಕೂಲ್ ನಲ್ಲಿ ಕಣಮ್ಮ. ಡ್ಯಾನ್ಸ್ ಹೇಳ್ಕೊಡೋದ್ ಬಿಟ್ಟು ತಟ್ಟೆ ಬೆಳೆಸ್ತಾ ಇದ್ಲ ನಿಮ್ ಮತ್ತೆ ಕೇಳು. ಹಾಗೆ ನೆಟ್ಟಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಿ, ಮಕ್ಕಳು ನೆಟ್ಟಿಗೆ ಡ್ಯಾನ್ಸ್ ಕಲ್ತಿ ಮನೆಗೆ ಹೋಗಿರೋರು. ಡ್ಯಾನ್ಸ್ ಕಲ್ಸೋದ್ ಬಿಟ್ಟು ತಟ್ಟೆ ಮೇಯಿಸ್ತೀರಾ? 24 ಗಂಟೆನೂ ಆ ತಿಂಡಿ ಪತಿ ಜೊತೆ ಸೇರ್ಕೊಂಡು ಕಾಫಿ ಕೊಡು, ಚಿಪ್ಸ್ ಕೊಡು, ಬಾದಾಮಿ ಹಾಲು ಕೊಡು ಅಂತ ನುಂಗಿ ನೀರ್ ಕುಡಿತಾ ಇದ್ಲು. ಅವನು ಇವ್ರ ಜೀವನನ ನುಂಗಿ ನೀರ್ ಕೂಡ ಹಾಗೆ ಮಾಡ್ಬಿಟ್ಟ. ಇದಕ್ಕೆ ನಾವು ನಮ್ಮ ಮಗನ ಕೂಡಕ್ ಸೇರ್ತಿದ್ದು. ಅಲ್ರಿ ಇವ್ರೆ, ನಿಮ್ಗೆ ಅನ್ಯಾಯ ಆಗಿರೋದು ಹುಡುಗನ ಕಡೆಯಿಂದ. ನೀವು ಅವ್ರ ಮನೆಯವ್ರ ಜೊತೆ ಮಾತಾಡೋದ್ವಾ? ನೀವು ಮಾತಾಡಿದಾಯ್ತಾರೆ. ಆ ಹುಡುಗನ ಮನೆಯವರು ನಾನು ಉದ್ದೆ ಮಾಡ್ಕೊಳ್ಳೋದೆಲ್ಲ ನೀವ್ ಏನ್ ಮಾಡ್ಕೊತೀರೋ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಇವ್ರಿಂದ ಮಗಳ ಜೀವನ ಹಾಳಾಗೋಯ್ತು. ದುಡ್ಡು ತಗೊಳ್ಳೋದಲ್ದೆ ನನ್ ಮಗಳ ಭವಿಷ್ಯನ ಹಾಳು ಮಾಡ್ಬಿಟ್ಟಾಳೆ.